ಹಾಯ್, ಟ್ರಾವ್ಕಾನ್ ಡೆಮೋ ಸೆಷನ್ಗೆ ನಿಮ್ಮ ಸುಸ್ವಾಗತ. ನೀವು ಲಾಗಿನ್ ಮಾಡಿದಾಗ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಕ್ಯಾಶ್ ಮತ್ತು ಬ್ಯಾಂಕ್ ಅಂತ ತೋರಿಸುತ್ತೆ. ಕ್ಯಾಶ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಶ್ ಬುಕ್ ಸ್ಟೇಟ್ಮೆಂಟ್ ಸಿಗುತ್ತೆ. ಅದನ್ನು ನೀವು ವಾಟ್ಸಪ್ ಮೂಲಕ, ಇಮೇಲ್ ಅಥವಾ ಪ್ರಿಂಟು ಮಾಡಬಹುದು. ಇದಕ್ಕೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕರೆಯೋದು. ಬ್ಯಾಂಕ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಶ್ ಇನ್ ಬ್ಯಾಂಕ್ ತೋರಿಸುತ್ತೆ. ನೀವು ಯಾವ ಪ್ರಕಾರ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀರಾ ಅದನ್ನು ತೋರಿಸುತ್ತೆ, ಚೆಕ್, ಕಾರ್ಡು ಎಕ್ಸೆಟ್ರಾ. ಆಮೇಲೆ ಸೆಟ್ಟಿಂಗ್ಸ್ಗೆ ಹೋದಾಗ ಅಡ್ಮಿನ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಹೋದಾಗ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ ಸೆಟ್ಟಿಂಗ್ ಮಾಡ್ಬೋದು, ವಾಟ್ಸಪ್ API ಮಾಡ್ಬೋದು, ಲೋಗೋ ಸೆಟ್ಟಿಂಗ್ಸ್ ಮಾಡ್ಬೋದು, ಬ್ಯಾಂಕ್ ಡೀಟೇಲ್ಸ್ ಮಾಡ್ಬೋದು, ರೆಫರೆನ್ಸಸ್ ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು, ಪಾಸ್ವರ್ಡ್ ಚೇಂಜ್ ಮಾಡ್ಬೋದು, ಸಿಗ್ನೇಚರು ಸೆಟ್ ಮಾಡ್ಬೋದು ನಿಮ್ಮದು. ಇವಾಗ ಪ್ರೊಫೈಲ್ ಸೆಟ್ಟಿಂಗ್ನ ಕ್ಲಿಕ್ ಮಾಡಿದಾಗ ನಿಮಗೆ ಬ್ರಾಂಚ್ ನೇಮ್, ಇಮೇಲ್, ಮೊಬೈಲ್, GST ನಂಬರ್ ಎಲ್ಲ ಇಲ್ಲಿ ಎಂಟರ್ ಮಾಡಬೇಕು. ಇದು ಡೆಮೋ ಸೆಷನ್ ಅಲ್ವಾ, ಇದು ಡೆಮೋ ಸಾಫ್ಟ್ವೇರ್. ಇದರಲ್ಲಿ ಆಲ್ರೆಡಿ ಮಾಡಾಗಿದೆ. ನೀವು ಹೊಸದಾಗಿ ತಗೊಂಡ್ರೆ ನೀವು ಇದನ್ನು ಹೊಸದಾಗಿ ಎಂಟ್ರಿ ಮಾಡಬೇಕು. ಇವಾಗ ಲೋಗೋ ಸೆಟ್ಟಿಂಗ್ಸ್ಗೆ ಹೋಗಿದಾಗ ನಿಮಗೆ ಎರಡು ಪ್ರಕಾರ ಲೋಗೋ ಕಾಣ್ಬೋದು. ಅದನ್ನು ಒಂದು ಹೆಡರು, ಒಂದು ಡಮ್ಮಿ ಲೋಗೋ. ಹೆಡರ್ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ನಿಮ್ಮ ಕಂಪ್ನಿ ನೇಮ್ ಜೊತೆ ನಿಮ್ಮ ಕಂಪ್ನಿ ಅಡ್ರೆಸ್ಸು ಡಿಸ್ಪ್ಲೇ ಆಗುತ್ತೆ. ಅದನ್ನು ನೀವು ಸೇವ್ ಮಾಡ್ಬೋದು. ಚೇಂಜಸ್ ಏನಾದರೂ ಇದ್ದರೆ ಅದು ಮಾಡಿ ಸೇವ್ ಮಾಡ್ಬೋದು. ಬ್ಯಾಂಕ್ ಡೀಟೇಲ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ QR ಕೋಡ್ ಜೊತೆ ಸೇವ್ ಮಾಡ್ಬೋದು. ಪ್ರೆಫರೆನ್ಸ್ನ ಕ್ಲಿಕ್ ಮಾಡಿ ನಿಮ್ಮ ಟೈಮ್ ಝೋನ್, ಇವಾಗ ನೀವು ಇಂಡಿಯಾನಲ್ಲಿ ಇದ್ದೀರಾ, ನೀವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಸೆಟ್ ಮಾಡಬೇಕು. ಅಂದರೆ ಅದನ್ನು ಸೆಟ್ ಮಾಡಬೇಕು. ಇಲ್ಲಿ ಫೈನಾನ್ಷಿಯಲ್ ಇಯರ್ ಸೆಟ್ ಮಾಡಬೇಕು. ಇನ್ವಾಯ್ಸ್ ಪ್ರಿಫಿಕ್ಸ್ ಸೆಟ್ ಮಾಡಿದರೆ, ಇನ್ವಾಯ್ಸ್ ಪ್ರಿಫಿಕ್ಸ್ ಅಂದರೆ ಅದನ್ನು IV ಅಂತ ಕರಿತೀವಿ. ಇದು ಟ್ರಾವ್ಕಾನ್ ಅಲ್ವಾ, ಅದಕ್ಕೆ TC ಅಂತ ಬಂದಿದೆ. ನಿಮ್ಮ ಕಂಪ್ನಿ ಹೆಸರು ಏನಿದೆ ಅದನ್ನು ಇಲ್ಲಿ ನೀವು ಇನ್ವಾಯ್ಸ್ ಪ್ರಿಫಿಕ್ಸ್ ಅಂತ ಇಟ್ಕೋಬಹುದು. ಅದನ್ನು ಆ ಚೇಂಜಸ್ನ ಇಲ್ಲಿ ಲ್ಯಾಂಗ್ವೇಜಸ್ ಆದರೂ ಅದು ನೀವು ಸೆಲೆಕ್ಟ್ ಮಾಡ್ಬೋದು. ಎಲ್ಲ ಚೇಂಜಸ್ ಮಾಡಾದ್ಮೇಲೆ ನೀವು ಆ ಚೇಂಜಸ್ನ ಸೇವ್ ಮಾಡ್ಬೋದು. ಇಲ್ಲಿ ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಬೋದು. ಸೆಟ್ ಮಾಡಿ ಸೇವ್ ಚೇಂಜಸ್ ಕೊಟ್ಟರೆ ನೀವು ಅದನ್ನು ಸೇವ್ ಆಗುತ್ತೆ. ಇಲ್ಲಿ ಸಿಗ್ನೇಚರು ಇಟ್ಕೋಬಹುದು ನೀವು. ಇದನ್ನ ಸೆಟ್ಟಿಂಗ್ಸ್ ಬಗ್ಗೆ ಆಯಿತು. ಆಮೇಲೆ ನೀವು ಹಿಸ್ಟ್ರಿಗೆ ಹೋಗಿದಾಗ ನೀವು ಏನೇನು ಕೆಲಸ ಮಾಡಿದ್ದೀರಾ ಅದನ್ನು ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಇವಾಗ ಡ್ಯಾಶ್ಬೋರ್ಡ್ನಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ಸ್ನಲ್ಲಿ ಇನ್ವಾಯ್ಸ್, ರಿಸೀಟ್, ಪೇಮೆಂಟ್, ರೀಫಂಡ್, PLB, ಇನ್ಸೆಂಟಿವ್ಸ್, ಜರ್ನಲ್ಸ್, ಕಾಂಟ್ರಾ, ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಅದೆಲ್ಲ ಮಾಡ್ಬೋದು. ಮಾಸ್ಟರ್ಗೆ ಹೋಗಿ ನೀವು ಲೆಡ್ಜರ್ ಆ್ಯಡ್ ಮಾಡಬಾರ್ದು. ಹೊಸ ಯೂಸರ್ಸ್ ಇದ್ದರೆ ಅದು ಆ್ಯಡ್ ಮಾಡ್ಬೋದು. ರೋಲ್ಸ್, ವಾಟ್ಸಪ್ ಟೆಂಪ್ಲೇಟ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗುತ್ತೆ. ಆಮೇಲೆ HR ಸ್ಯಾಲರೀಸ್ ಎಲ್ಲ ಇಲ್ಲಿ ನಿಮಗೆ ಮಾಡೋಕ್ಕಾಗುತ್ತೆ. ರಿಪೋರ್ಟ್ಸ್ನ ಮೇಂಟೈನ್ ಮಾಡಬಹುದು. ಇಲ್ಲಿ ರಿಸೀವೇಬಲ್, ಪೇಯಬಲ್, ವಾಕ್ ಇನ್, ಪ್ರಾಫಿಟ್ ಏನಿದೆ, ಎಕ್ಸ್ಪೆಂಡಿಚರ್ ಎಲ್ಲ ಮಾಡ್ಬೋದು. ಮಾರ್ಕೆಟ್ ಪ್ಲೇಸ್ನ ಕ್ಲಿಕ್ ಮಾಡಿದರೆ ನಿಮಗೆ ಆ್ಯಡ್ ಆನ್ ಇನ್ವಾಯ್ಸ್ ಏನಿದೆ ಅದನ್ನು ಬೈ ಮಾಡ್ಬೋದು. ಟೂರ್ ಪ್ಲ್ಯಾನ್ ಇದ್ದರೆ ಏನಾದರೂ ಇದ್ದರೆ ಅದನ್ನು ತೊಗೋಬೋದು. ಡ್ಯಾಶ್ಬೋರ್ಡ್ಗೆ ಹೋದಾಗ ಇಲ್ಲಿ ಇನ್ವಾಯ್ಸ್ನ ಆ್ಯಡ್ ಮಾಡಬೇಕು ನೀವು. ಅಂದರೆ ಆ್ಯಡ್ಗೆ ಕ್ಲಿಕ್ ಮಾಡಿ ಬ್ರಾಂಚ್, ಮೇನ್ ಬ್ರಾಂಚ್ ಅಂತ ಸೆಲೆಕ್ಟ್ ಮಾಡಿದರೆ ಇನ್ವಾಯ್ಸ್ ನಂಬರ್ ಅದನ್ನೇ ತಗೊಳ್ಳುತ್ತೆ. ಬಿಲ್ ನಂಬರ್ ಇಲ್ಲಿ ವಾಕಿನ್ ಅಂತ ಕ್ಲಿಕ್ ಮಾಡಿದರೆ ಅದರ ಕಸ್ಟಮರ್ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು, ನೇಮು ಎಂಟರ್ ಮಾಡಬೇಕು. ವಾಕಿನ್ ಅಂದರೆ ಅದು ರೆಗ್ಯುಲರ್ ಕಸ್ಟಮರ್ ಎಲ್ಲ, ಒಂದ್ಸಲ ಬರ್ತಾರೆ ಒಂದ್ಸಲ ಹೋಗ್ತಾರೆ ಆ ಥರ. ಇವಾಗ ಕಸ್ಟಮರ್ ಇದು ರೆಗ್ಯುಲರ್ ಕಸ್ಟಮರು ಸೆಲೆಕ್ಟ್ ಮಾಡಿ ಇಲ್ಲಿ ನೇಮ್ ಸೆಲೆಕ್ಟ್ ಮಾಡಬೇಕು. ನೀವು ಏನಾದರೂ ಏಜೆಂಟ್ಗೆ ಹೈರ್ ಮಾಡಿದ್ದೀರಾ ಅಂದರೆ ಅದರ ಇನ್ಸೆಂಟಿವ್ಸ್ ಇಲ್ಲಿದೆ, ಇದನ್ನು ಸೆಲೆಕ್ಟ್ ಮಾಡಿ. ಸಪೋಸ್ ನೀವು ಫ್ಲೈಟ್ ಟ್ರಾವೆಲ್ ಅಂತ ಸೆಲೆಕ್ಟ್ ಮಾಡಿದರೆ ಆ ಏಜೆಂಟ್ ನೇಮ್ ಬರುತ್ತೆ. ಅಲ್ಲಿ ಸ್ಟಾಫ್ನ ನೀವು ಸೆಲೆಕ್ಟ್ ಮಾಡಲೇಬೇಕು ಇಲ್ಲಿ, ಅದು ನೆಸೆಸರಿ. ಆಮೇಲೆ ನೆಕ್ಸ್ಟ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಏನು ನಿಮ್ಮ ಇನ್ವಾಯ್ಸ್ ಬೇಕು ಅದನ್ನು ಆ್ಯಡ್ ಮಾಡ್ಬೋದು. ಟಿಕೆಟು, ಮಿಸಲೇನಿಯಸ್ಸು, ಟೂರ್, ವೀಸಾ ಪ್ಲಾನ್, ಎವ್ರಿಥಿಂಗ್ ನೀವು
ಆ್ಯಡ್ ಮಾಡ್ಬೋದು. ಇಲ್ಲಿ ಟಿಕೆಟ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಫ್ಲೈಟು, ಟ್ರೈನು, ಬಸ್ ಅಂತ ಇದೆ. ನೀವು ಫ್ಲೈಟ್ನ ಸೆಲೆಕ್ಟ್ ಮಾಡಿದ್ರು ಸೆಕ್ಟರ್ನಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಸಪೋಸ್ ನೀವು ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂದ್ರೆ ಅದನ್ನು ಎಂಟರ್ ಮಾಡಿ ಟಿಕೆಟ್ನ ಮೊದಲು 3 ಡಿಜಿಟ್ಸು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇವಾಗ ಸಪೋಸ್ 09 ಸೆಲೆಕ್ಟ್ ಮಾಡಿದ್ರೆ ಏರ್ ಇಂಡಿಯಾದು, ಅದು ಇವಾಗ 176 ಅಂತ ಸೆಲೆಕ್ಟ್ ಮಾಡಿದರೆ ಅದು ಎಮಿರೇಟ್ಸ್ದು. ಇದೇ ಪ್ರಕಾರ ಲೋ ಕಾಸ್ಟ್ ಕ್ಯಾರಿಯರ್ಸು ಸೆಲೆಕ್ಟ್ ಮಾಡ್ಬೋದು, ಇಂಡಿಗೋ ಮಿಕ್ಕಿದ್ದು. ಆಮೇಲೆ ಇಲ್ಲಿ ಟಿಕೆಟ್ ನಂಬರ್ ಹಾಕ್ಬೋದು. ಇಲ್ಲಿ ಪ್ಯಾಸೆಂಜರ್ ನೇಮ್ನ ಎಂಟರ್ ಮಾಡಬೇಕು, ಸಪ್ಲೈಯರ್ ನೇಮ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಯಾಸೆಂಜರ್ದು ಮೊಬೈಲ್ ನಂಬರ್ ಎಂಟರ್ ಮಾಡಿದರೆ ನೀವು ಸಪೋಸ್ 1 ಪ್ಯಾಸೆಂಜರ್ ಅಲ್ಲ ಇನ್ನೂ ಬೇಕು ಅಂದರೆ ಆ್ಯಡ್ ಆನು ಮಾಡ್ಬೋದು ಪ್ಯಾಸೆಂಜರ್ಸ್. ಇಲ್ಲಿ ಬೈಯಿಂಗ್ ಪ್ರೈಸ್ಗೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಸಿಕ್ ಫೇರ್ ಬರುತ್ತೆ, ಟ್ಯಾಕ್ಸಸ್ ಬರುತ್ತೆ, PLB ಕಮಿಷನ್ಸ್ ಬರುತ್ತೆ, IATA ಕಮಿಷನ್ಸ್ ಬರುತ್ತೆ. ಅದನ್ನೆಲ್ಲ ಫಿಲ್ ಮಾಡ್ಬೋದು. ಬೇಡ ಅಂದರೆ ಬರೀ ಬೈಯಿಂಗ್ ಪ್ರೈಸ್ನ ಫಿಲ್ ಮಾಡಿ ಸೇವ್ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸು ಹಾಕಿದರೆ ಇಲ್ಲಿ ಟ್ಯಾಕ್ಸಿಬಲ್ ಮಾರ್ಜಿನ್ ತೋರಿಸುತ್ತೆ. ಡಿಸ್ಕೌಂಟ್ ಏನಾದರೂ ನೀವು ಕೊಡಬೇಕಂದ್ರೆ ಇಲ್ಲಿ ಎಂಟರ್ ಮಾಡ್ಬೋದು. ಇವಾಗ ಸಪೋಸ್ ನೀವು GST ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಆ ಬಾಕ್ಸ್ನ ಕ್ಲಿಕ್ ಮಾಡಿ 9% GST ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಚೇಂಜಸ್ ಅಂತ ಕೊಟ್ಟರೆ ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ಇನ್ವಾಯ್ಸ್ ಬಿಲ್ನ ತೋರಿಸುತ್ತೆ. ಆಮೇಲೆ ಇಲ್ಲಿ ನೀವು ರೆಸಿಪ್ಟ್ ಕೂಡ ಆ್ಯಡ್ ಮಾಡ್ಬೋದು. ರೆಸಿಪ್ಟ್ ಕ್ಲಿಕ್ ಮಾಡಿ, ಆ್ಯಡ್ಗೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಬ್ರಾಂಚ್ ನೇಮ್ ಸೆಲೆಕ್ಟ್ ಮಾಡಬೇಕು, ಬಿಲ್ ಟು ಸೆಲೆಕ್ಟ್ ಮಾಡಬೇಕು, ಕಸ್ಟಮರ್, ಸಪ್ಲೈಯರ್, ಸ್ಟಾಫ್, ಏಜೆಂಟ್, ಶೇರ್ ಹೋಲ್ಡರ್ ಯಾರಿದ್ರೆ ಯಾರಿಗೆ ಮಾಡಬೇಕು ಅದು ರೆಸಿಪ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕಸ್ಟಮರ್ ನೇಮ್ ಮಾಡಬೇಕು. ಆಮೇಲೆ ಇಲ್ಲಿ ಅಮೌಂಟ್ ಹಾಕಿದರೆ ಅದನ್ನು ರಿಸೀಟ್ ನಿಮಗೆ ತೋರಿಸುತ್ತೆ. ಮೋಡ್ ಆಫ್ ಪೇಮೆಂಟ್ ಅಂದರೆ ನೀವು ಯಾವ ಪ್ರಕಾರ ಪೇಮೆಂಟ್ನ ರಿಸೀವ್ ಮಾಡಿದ್ದೀರಾ, ಕ್ಯಾಶು, ಚೆಕ್ಕು, ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದರೆ, ಇದನ್ನು ಸೆಲೆಕ್ಟ್ ಮಾಡಿದರೆ ಅದು ಸಬ್ಮಿಟ್ಗೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ರಿಸೀಟ್ ಎಲ್ಲ ತೋರಿಸುತ್ತೆ. ಈ ಪ್ರಕಾರ ಅದೇ ಥರ ಪೇಮೆಂಟ್ನ ಆ್ಯಡ್ ಮಾಡ್ಬೋದು. ನೀವು ಯಾರಿಗೆ ಪೇಮೆಂಟ್ ಮಾಡ್ತಿದ್ದೀರಾ ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಮೇನ್ ಬ್ರಾಂಚ್ ಅಂತ ಸೆಲೆಕ್ಟ್ ಮಾಡಿದರೆ ಅದರ ಪೇಮೆಂಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಯಾರಿಗೆ ನೀವು ಬಿಲ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಎಷ್ಟು ಅಮೌಂಟ್ ಇದೆ ಅದನ್ನು ಎಂಟರ್ ಮಾಡಬೇಕು. ಪೇಮೆಂಟ್ ಡೇಟು ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಯಾವ ಡೇಟ್ಗೆ ನೀವು ಪೇಮೆಂಟ್ ಮಾಡ್ತಿದ್ದೀರಾ ಅಂತ. ಕಸ್ಟಮರ್ ನೇಮು, ಆಮೇಲೆ ಯಾವ ಮೋಡ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ಅದು ಆ್ಯಡ್ ಆಗುತ್ತೆ. ಆಮೇಲೆ ನೀವು ಸಪೋಸ್ ನೀವು ಯಾರಿಗೂ ರೀಫಂಡ್ ಮಾಡಬೇಕಂದ್ರೆ ರೀಫಂಡ್ನ ಕ್ಲಿಕ್ ಮಾಡಿ, ಮೇನ್ ಬ್ರಾಂಚ್ ಮಾಡಿ, ಸೆಲೆಕ್ಟ್ ಮಾಡಿ, ರೀಫಂಡ್ ನಂಬರ್ ಬರುತ್ತೆ, ಅದು ರೀಫಂಡ್ ಫ್ರಮ್ ಯಾರು, ಸಪ್ಲೈಯರ್ ಎಷ್ಟು ಅಂತ ಹಾಕಬೇಕು. ಇಲ್ಲಿ ಅದನ್ನು ಸಸ್ಪೆನ್ಸ್ ಆಗಿ ಇಟ್ಕೋಬೇಕಂದ್ರೆ ಸಸ್ಪೆನ್ಸ್ ಅಕೌಂಟ್ನ ಸೆಲೆಕ್ಟ್ ಮಾಡಬೇಕು. ಅದು ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಅದನ್ನು ರೀಫಂಡ್ ಅಮೌಂಟ್ ಆಗುತ್ತೆ. ಅದೇ ಪ್ರಕಾರ ಜರ್ನಲ್, ಕಾಂಟ್ರಾ, ಎಕ್ಸ್ಪೆಂಡಿಚರ್, ರಿಕನ್ಸಲ್ ಎಲ್ಲ ಮಾಡ್ಬೋದು. ರಿಪೋರ್ಟ್ಸ್ ನೀವು ಇಟ್ಕೋಬಹುದು. ಇವಾಗ ಸಪೋಸ್ ಲೆಡ್ಜರ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮೇನ್ ಬ್ರಾಂಚ್ ಅಂತ ಸೆಲೆಕ್ಟ್ ಮಾಡಿ ಯಾವ ಥರ ಲೆಡ್ಜರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿದರೆ ಯಾರಿಗೆ ಅಂತ ಸರ್ಚ್ ಮಾಡಿದರೆ ನಿಮಗೆ ಅದು ಲೆಡ್ಜರ್ ತೋರಿಸುತ್ತೆ. ಇದನ್ನು ಕಸ್ಟಮರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದನ್ನು ನೀವು ವಾಟ್ಸಪ್ ಮಾಡ್ಬೋದು, ಮೇಲ್ ಮಾಡ್ಬೋದು, ಅದು ಪ್ರಿಂಟು ಮಾಡ್ಬೋದು. ಸೇಲ್ ಡೀಟೇಲ್ಸ್, ಡೇ ಬುಕ್, ಏಜಿಂಗ್ ಅಂದರೆ ಇವಾಗ ಸಪೋಸ್ ಅಖಿಲ್ ಅವರು 7 ಡೇಸ್ನಲ್ಲಿ ಇಷ್ಟು ಪೇಮೆಂಟ್ ಮಾಡಿದ್ದಾರೆ, 14 ಡೇಸ್ನಲ್ಲಿ ಇಷ್ಟು ಪೇಮೆಂಟ್ ಮಾಡಿದ್ದಾರೆ ಅಂತ ನೀವು ಅದನ್ನು ರೆಕಾರ್ಡ್ ಆಗಿ ಇಟ್ಕೋಬಹುದು.
ಅದನ್ನು ಏಜಿಂಗ್ ರಿಪೋರ್ಟ್ ಅಂತ ಕರಿತೀವಿ. ಇನ್ನು ಏನಾದರೂ ಡೀಟೇಲ್ಸ್ ಬೇಕಂದರೆ ನಿಮಗೆ ನಮ್ಮ ಲೈವ್ ಡೆಮೋ ಸೆಷನ್ಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.